ಜೋಯಲ್ ಕೆಂಫೆಲ್ ಎಂಬ ದೇವರ ಸೇವಕರ ಜೀವಿತದಲ್ಲಿ ನಡೆದ ಒಂದು ಘಟನೆಯು ಹೀಗಿದೆ. ನ್ಯಾಶ್ವಿಲ್ ಎಂಬ ಪಟ್ಟಣದಲ್ಲಿ ಕ್ರಿಸ್ಮಸ್ ದಿನಗಳಲ್ಲಿ ಬಡತನದಲ್ಲಿರುವ ಕುಟುಂಬಗಳಿಗೆ ಆಹಾರವನ್ನು ಹಂಚುವ ಒಂದು ಸಂಸ್ಥೆ ಇದೆ. ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ಬೇಕಾಗಿದ್ದ ವಸ್ತುಗಳನ್ನು ಕೊಂಡುಕೊಂಡು ದೇವಸೇವಕರು ತಮ್ಮ ಹೆಂಡತಿಯೊಂದಿಗೆ ಮನೆಗೆ ಹಿಂದಿರುಗುವಾಗ ಸ್ವಲ್ಪ ತಡವಾಗಿ ಹೋಯಿತು. ಅವರು ಹಿಂದಿರುಗಿ ಬರುವಷ್ಟರಲ್ಲಿ ಯಾರೋ ಫೋನ್ ಕರೆ ಮಾಡಿರುವುದು ತಿಳಿದು ಬಂತು. ಅವರಿಗೆ ಫೋನ್ ಮಾಡಿದ್ದ ವ್ಯಕ್ತಿಯು ತನ್ನ 2 ಮಕ್ಕಳನ್ನು ಬಹು ಕಷ್ಟದಲ್ಲಿ ಸಾಕುತ್ತಿದ್ದ ಒಬ್ಬ ಎಳೆಯ ಪ್ರಾಯದ ವಿಧವೆಯಾಗಿದ್ದಳು. ಆ ಸ್ತ್ರೀಯ ಫೋನ್ ಕರೆಯ ಸಂದೇಶವನ್ನು ಕೇಳಲು ರೆಕಾರ್ಡ್ ಯಂತ್ರವನ್ನು ಆನ್ ಮಾಡಿದಾಗ ಅವರಿಗೆ ಬಲು ಆಶ್ಚರ್ಯವಾಯಿತು. ಯಾಕೆಂದರೆ ಆ ಸ್ತ್ರೀಯು ಪಟ್ಟಣದಲ್ಲಿನ ಬಡ ಕುಟುಂಬಗಳಿಗೆ ಆಹಾರವನ್ನು ಹಂಚುವ ಸಂಸ್ಥೆಗೆ ತಾನು ಫೋನ್ ಮಾಡಿರುವುದಾಗಿ ಅಂದುಕೊಂಡು, ನೀವು ತಲುಪಿಸಿರುವ ಆಹಾರದ ಬುಟ್ಟಿಯು ಬೇರೆ ಯಾರಿಗೋ ಹೋಗಿ ಸೇರಿರುತ್ತದೆ ಎಂಬುದಾಗಿ ಅಸಮಾಧಾನದಿಂದ ತನ್ನ ವಿಳಾಸದೊಂದಿಗೆ ಸಂದೇಶವನ್ನು ನೀಡಿದ್ದಳು. ಇದರಿಂದ ಆಶ್ಚರ್ಯಚಕಿತರಾದ ಸೇವಕರ ಕುಟುಂಬವು ತಾವೇನು ಮಾಡಬೇಕು ಎಂಬುದನ್ನು ಅರಿಯದೆ ಆ ಸ್ತ್ರೀಯು ಮಾಡಿದ ಕರೆಯನ್ನು ಮರೆತು ಬಿಡುವುದೇ ಉತ್ತಮ ಎಂದು ಅಂದುಕೊಂಡರು. ಆದರೆ ಆ ಸ್ತ್ರೀಯ ಜೀವಿತದಲ್ಲಿ ಸಂತೋಷದ ಬೆಳಕನ್ನು ಬೆಳಗಬೇಕೆಂದು ದೇವರು ಅವರ ಹೃದಯಗಳಲ್ಲಿ ಒಂದು ವಿಚಾರವನ್ನು ಹಾಕಿದನು. ಅದರಂತೆಯೇ ಉತ್ತಮ ಭೋಜನ ಪದಾರ್ಥಗಳನ್ನು ಹೊಂದಿದ್ದ ಒಂದು ಆಹಾರದ ಬುಟ್ಟಿಯನ್ನು ಸಿದ್ಧಪಡಿಸಿ ಆ ಸ್ತ್ರೀಯ ಮನೆಯ ವಿಳಾಸವನ್ನು ಹುಡುಕಿ ಆ ಮನೆಯೊಳಗೆ ಹೋಗಿ ಅವರ ಮೇಜಿನ ಮೇಲೆ ಆಹಾರದ ಬುಟ್ಟಿಯನ್ನು ಇಟ್ಟು ಯಾವ ಮಾತನ್ನು ಆಡದೆ ಸುಮ್ಮನೆ ನಿಂತಿದ್ದ ಆ ಬಡ ವಿಧವೆ ಹಾಗೂ ಆಕೆಯ ಮಕ್ಕಳಿಗೆ ಮೆರಿ ಕ್ರಿಸ್ಮಸ್ ಎಂಬುದಾಗಿ ಶುಭಾಶಯಗಳನ್ನು ಹೇಳಿ ಹೊರಗೆ ಬಂದರು. ಹಿಂದಿರುಗಿದಾಗ ಆ ಬಡ ಕುಟುಂಬದ ಸ್ಥಿತಿಯನ್ನು ನೆನೆದು ದುಃಖಿತರಾಗಿ, ದೇವರೇ, ಅಸಹಾಯಕ ಸ್ಥಿತಿಯಲ್ಲಿದ್ದವರು ನನಗೆ ದೂರವಾಣಿ ಕರೆ ಮಾಡಿದಾಗ ನನ್ನ ಸಂಖ್ಯೆಯು ರಾಂಗ್ ನಂಬರ್ ಆಗಿರಬಾರದು ಎಂಬುದಾಗಿ ಪ್ರಾರ್ಥಿಸಿದರು. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಎಂದು ಬೈಬಲ್ ಹೇಳುತ್ತದೆ.